ನಾನು ಬೀದರ್ಕಿದ್ದ ಕಾಲಕ್ಕೆ ಗುಜರಾತದ ಒಬ್ಬ ಮಹಾರಾಜರು ಬಂದಿದ್ದರು, ರಾಜಕೀಯ ಇಲ್ಲಿಗೆ. ಅವ್ರು ಯಾಕಂದ್ರೆ ಅಂಬಾನಿ ಮಗಳ ಮದುವೆ ಹೈದ್ರಾಬಾದಕ್ಕೆ ಆಗಿತ್ತಂತ. ಅದಕ್ಕೆ ನಮ್ಮ ಮಠ ಇಲ್ಲದ ಸಿದ್ದಾಡ್ ಹುಟ್ಟು ಅದು ಗೊತ್ತಿತ್ತು, ಯಾರು ಹೇಳ್ಯಾರ ಅವ್ರು ನಮ್ಮ ಮಠಕ್ಕೆ ಬಂದಿದ್ದರು, ಬೀದರ್ಗೆ ಬಂದಿದ್ದರು. ನಾನು ಕೇಳಿದೆ, ಮಹಾರಾಜ ಕೈಸ ಅಚ್ಚ ಮಹಾರಾಜ ಯಾರದ? ನನಗೆ ಯಾರಿಲ್ಲರಿ, ಒಂದು ಮಗಳದ, ಯಾಕೆಂದ್ರೆ ಮಠಕ್ಕೆ ಬರ್ತಾಳೆ ಆಕೆ. ಅವ್ರು ಬಂದು ಹೋಗ್ಯಾರ ಮಠಕ್ಕೆ. ಕವಿ ಸಿದ್ದಾರ್ಥ ಸ್ವಾಮೀಜಿಗೆ ಜಾತ್ರೆ ಆತ ಹೋಗ್ತಾ ಅಂದರು. ಮತ್ತೇನು ಮಾಡ್ತೀರಿ? ಏನಿಲ್ಲರಿ ಅಪ್ಪ, ರಾಜಕೀಯ ಹೋಯ್ತು, ಎಲ್ಲ ಹೋಯ್ತು, ಈಗ ಹೀಗೆ ಇದ್ದೇವೆ, ಸಿದ್ದಾರ್ಥ ನೆನೆಸ್ಕೋತು ಅಂತ. ರಾಜರ ಮನೆತನದೊಳಗೆ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಈಗನೂ, ಅವಾಗಲ್ಲ ನೆನಪಿಡ್ರಿ, ಅವಾಗಲ್ಲ ಈಗನೂ ನೂರಾರು ಕಥೆಗಳು ಅದು ದೃಷ್ಟಾಂತ ಅದಾವ. ಸಿದ್ಧಾರೂಢ ಈಗನೂ ಕೂಡ ನೆನೆಸಿದವ್ರಿಗೆ ಬಂದು ಅವ್ರಿಗೆ ಸಹಾಯ ಮಾಡ್ತಾನೆ, ಅವ್ರಿಗೆ ಕೃಪಾ ಮಾಡ್ತಾನೆ. ಸಿದ್ಧಾರೂಢ ಸ್ವಾಮಿಗಳು ಅದಾರ, ಅವ್ರು ಹೇಳ್ತೀರಂತ